ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕುರುಟಳ್ಳಿ ಗ್ರಾಮದಲ್ಲಿ ಶ್ರೀವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಉತ್ಸವ. ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಉತ್ಸವದ ಇತಿಹಾಸವು ಮಹಾಭಾರತದ ಕಾಲದ ಭಕ್ತಿ ಮತ್ತು ಅಹಂಕಾರದ ನಾಶವನ್ನು ಸಾರುವ ಒಂದು ಪವಿತ್ರ ಪೌರಾಣಿಕ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಪರಮಶಿವನು ಪುತ್ರನಾದ ಕಾರ್ತಿಕೇಯನು ಪರಮಭಕ್ತನಾದ ಹಿಡುಂಬನ್ ಮತ್ತು ಅಗಸ್ತ್ಯ ಮಹರ್ಷಿಗಳಿಗೆ ಈ ಇತಿಹಾಸವು ಇಂದಿಗೂ ಭಕ್ತರಲ್ಲಿ ಅಚಲ ನಂಬಿಕೆಯನ್ನು ಮೂಡಿಸುತ್ತದೆ. ಕಾವಡಿಯ ಪೌರಾಣಿಕ ಹಿನ್ನೆಲೆ. ಅಗಸ್ತ್ಯ ಮಹರ್ಷಿ ಆಜ್ಞೆ. ಒಮ್ಮೆ ಅಗಸ್ತ್ಯ ಮಹರ್ಷಿಗಳು ಕೈಲಾಸ ಪರ್ವತದಲ್ಲಿದ್ದ ಶಿವಗಿರಿ ಮತ್ತು ಶಕ್ತಿಗಿರಿ ಎಂಬ ಎರಡು ಪವಿತ್ರ ಬೆಟ್ಟಗಳನ್ನು ದಕ್ಷಿಣ ಭಾರತಕ್ಕೆ ತರಲು ಬಯಸಿದರು. ಈ ಜವಾಬ್ದಾರಿಯನ್ನು ಅವರು ತಮ್ಮ ದೈತ್ಯ ಶಿಷ್ಯನಾದ ಹಿಡುಂಬನಿಗೆ ವಹಿಸಿದರಂತೆ. ಹಿಡುಂಬನು ಒಂದು ದೊಡ್ಡ ಬ್ರಹ್ಮಾಂಡದ ಎರಡು ಬದಿಗೆ ಹಾವುಗಳನ್ನು ಹಗ್ಗವಾಗಿ ಬಳಸಿ ಎರಡು ಬೆಟ್ಟಗಳನ್ನು ಕಟ್ಟಿ ತನ್ನ ಹೆಗಲ ಹೊತ್ತಿಕೊಂಡನು. ಇದೇ ಲೋಕದ ಮೊದಲ ಕಾವಡಿ ರೂಪವಾಯಿತು. ಸುಬ್ರಹ್ಮಣ್ಯ ಸ್ವಾಮಿಯ ಲೀಲೆ. ವಿಶ್ರಾಂತಿಯ ನಂತರ ಹಿಡುಂಬನು ಬೆಟ್ಟಗಳನ್ನು ಎತ್ತಲು ಪ್ರಯತ್ನಿಸಿದಾಗ ಅವು ಭೂಮಿಗೆ ಅಂಟಿಕೊಂಡಿದ್ದವು, ಕದಲಲೇ ಇಲ್ಲ. ಆಗ ಶಿವಗಿರಿಯ ಬೆಟ್ಟದ ಮೇಲೆ ಒಬ್ಬ ಸಣ್ಣ ಬಾಲಕ ನಿಂತಿರುವುದನ್ನು ಹಿಡುಂಬನು ಗಮನಿಸಿದನು. ಆ ಬಾಲಕ ತನ್ನ ಹೆತ್ತವರೊಂದಿಗೆ ಜಗಳವಾಡಿ ಕೈಲಾಸ ಬಿಟ್ಟು ಬಂದಿದ್ದ ಮುರುಘ. ಹಿಡುಂಬನು ಅಹಂಕಾರ ನಾಶ, ಯುದ್ಧ ಮತ್ತು ಮರಣ. ಆ ಬಾಲಕನನ್ನು ಬೆಟ್ಟದಿಂದ ಕೆಳಗಿಳಿಯುವಂತೆ ಹಿಡುಂಬನು ಗದರಿದನು ಮತ್ತು ಆ ಬೆಟ್ಟ ತನಗೆ ಸೇರಿದ್ದು ಎಂದು ವಾದಿಸಿದನು. ಇಬ್ಬರ ನಡುವೆ ಭೀಕರ ಯುದ್ಧವೂ ನಡೆಯಿತು. ಹಿಡುಂಬನು ಬಾಲಕನ ಕೈಯಲ್ಲಿ ಮರಣ ಹೊಂದಿದನು. ನಂತರ ಅಗಸ್ತ್ಯ ಮಹರ್ಷಿಗಳು ಬೇಡಿಕೆಯ ಮೇರೆಗೆ ಕರುಣಾಮಯಿಯಾದ ಸುಬ್ರಹ್ಮಣ್ಯ ಸ್ವಾಮಿಯು ಹಿಡುಂಬನನ್ನು ಮತ್ತೆ ಬದುಕಿಸಿದನು. ಸ್ವಾಮಿಯ ದಿವ್ಯ ರೂಪವನ್ನು ಅರಿತ ಹಿಡುಂಬನು ಆತನಿಗೆ ಸಂಪೂರ್ಣವಾಗಿ ಶರಣಾದನು. ಬದುಕಿ ಬಂದ ಹಿಡುಂಬನು ಸ್ವಾಮಿಯಲ್ಲಿ ಎರಡು ವರಗಳನ್ನು ಕೇಳಿದನು. ಒಂದನೇ ವರ, ತನ್ನಂತೆ ಯಾರು ಧರ್ಮದ ದಂಡಕ್ಕೆ ಎರಡು ಕಡೆಗಳಲ್ಲಿ ಕಾಣಿಕೆಗಳನ್ನು ಕಟ್ಟಿ ಕಾವಡಿ ಹೊತ್ತು ಸ್ವಾಮಿಯ ಬೆಟ್ಟಕ್ಕೆ ಬರುತ್ತಾರೋ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಬೇಕು. ಎರಡನೆಯ ವರ, ತನಗೆ ಆ ಪವಿತ್ರ ಬೆಟ್ಟದ ದ್ವಾರಪಾಲಕನಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಗಬೇಕು. ಸ್ವಾಮಿಯು ಇದಕ್ಕೆ ತಥಾಸ್ತು ಎಂದನು. ಅಂದಿನಿಂದ ಭಕ್ತರು ತಮ್ಮ ಹರಕೆಯನ್ನು ತೀರಿಸಲು ಕಾವಡಿ ಹೊರುವ ಪದ್ಧತಿ ಆರಂಭವಾಯಿತು ಎಂದು ಹಿರಿಯರು ಹೇಳುತ್ತಾರೆ. ಕಾವಡಿಯ ಆಧ್ಯಾತ್ಮಿಕ ಮಹತ್ವ. ಅಹಂಕಾರದ ಸಂಕೇತ. ಕಾವಡಿಯಲ್ಲಿರುವ ಎರಡು ಬೆಟ್ಟಗಳು ಮನುಷ್ಯನ ಆಸೆ ಮತ್ತು ಅಹಂಕಾರದ ಸಂಕೇತಗಳಾಗಿವೆ. ಅವುಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸುವುದೇ ಕಾವಡಿ ಉತ್ಸವದ ಮುಖ್ಯ ಉದ್ದೇಶ. ಭಕ್ತರು ತಮಿಳುನಾಡಿನ ಪಳನಿ, ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕಾವಡಿ ತರುತ್ತಾರೆ. ಇದರಲ್ಲಿ ಹಾಲಿನ ಕಾವಡಿ, ಪಾಲಕ್ ಕಾವಡಿ, ಪುಷ್ಪ ಕಾವಡಿ, ಭಸ್ಮ ಕಾವಡಿ ಮತ್ತು ಪನ್ನೀರು ಕಾವಡಿಗಳು ಪ್ರಮುಖವಾಗಿವೆ. ಈ ಆಚರಣೆಯನ್ನು ಕುರುಟಳ್ಳಿ ಗ್ರಾಮಸ್ಥರು 3 ವರ್ಷಗಳಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕಾರ್ತಿಕೇಯನು ಗ್ರಾಮಸ್ಥರಿಗೆ ಆಸೆ, ಅಹಂಕಾರವನ್ನು ತೊಲಗಿಸಿ ಶಾಂತಿ, ನೆಮ್ಮದಿ, ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದರು.